ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇವಿ MRದು ಸಿಲೆಬಸ್ ಮತ್ತು SSRದು ಸಿಲೆಬಸ್ನ ನೋಡೋಣ. ಆ್ಯಕ್ಚುಲಿ ಇದು ನೀವೇನಾದರೂ joinindiannavy.government.in ಈ ವೆಬ್ಸೈಟ್ಗೆ ಹೋಗಿ ಇನ್ಸ್ಟ್ರಕ್ಷನ್ ಫಾರ್ ರಿಟರ್ನ್ ಎಕ್ಸಾಮಿನೇಷನ್ ಇಲ್ಲಿಗೆ ಹೋಗಿ ನೋಡಿದರೆ ಇವರು ರಿಟರ್ನ್ ಎಕ್ಸಾಮಿನೇಷನ್ದು ಸಿಲೆಬಸ್ ಮತ್ತು ಸ್ಯಾಂಪಲ್ ಪೇಪರ್ಸ್ನ ಕೊಟ್ಟಿದ್ದಾರೆ. ಸ್ಯಾಂಪಲ್ ಪೇಪರ್ಸ್ ಮತ್ತು ಸಿಲೆಬಸ್ನ ತೋರಿಸ್ತೀನಿ. ಸೊ ಇಲ್ಲಿ ಕೊಟ್ಟಿರೋ ಸಿಲೆಬಸ್ ಈ ಥರ ಇರುತ್ತೆ. ಇದು MRದು ಸಿಲೆಬಸ್ ಮತ್ತು ಇದು SSRದು ಸಿಲೆಬಸ್. ಸೊ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ನಾನು ಇದರಿಂದ ಇನ್ಫಾರ್ಮೇಷನ್ ತಗೊಂಡು PPTನ ಮಾಡಿದ್ದೀನಿ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೈನ್ಸ್ ಅಂತ ಇದ್ದರೆ ಇದೆಲ್ಲ ಇದೆ, ಇದರಲ್ಲಿ ಫಿಸಿಕ್ಸ್ ಯಾವುದು ಕೆಮಿಸ್ಟ್ರಿ ಯಾವುದು ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಫಿಸಿಕ್ಸ್ ಯಾವುದು ಕೆಮಿಸ್ಟ್ರಿ ಯಾವುದು ಆ ಥರ ಸಪ್ರೇಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ. ಸೊ ಇದ್ರದ್ದೇ ಅದು ಸಮ್ಮರಿ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಸಿಲೆಬಸ್ನ ಸಬ್ಜೆಕ್ಟ್ಸ್ ಮತ್ತು ಚಾಪ್ಟರ್ಸ್ನ ಹೇಳಿದ್ನಲ್ಲ, ಅಲ್ಲಿ ಆ ಥರ PDF ಅಲ್ಲಿ ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಈ ಫಾರ್ಮೇಟಲ್ಲಿ ಮಾಡಿದ್ದೀನಿ. ಅಂದರೆ ಸಬ್ಜೆಕ್ಟ್ ಯಾವುದಿದೆ ಮತ್ತು ಚಾಪ್ಟರ್ಸ್ ಅದರಲ್ಲಿ ಯಾವುದ್ಯಾವುದಿದೆ ಅಂತ. ಯಾಕೆಂದರೆ ನಿಮಗೆ ಓದ್ಕೊಳೋಕ್ಕೆ ಈಸಿ ಆಗಲಿ. ಈಗ ನೀವು 10th ಟೆಕ್ಸ್ಟ್ ಬುಕ್ ತಗೊಂಬಿಟ್ಟು ಇಡೀ ಬುಕ್ಸ್ನ ಓದೋದ್ರ ಬದಲು ಈ ಚಾಪ್ಟರ್ಸ್ಗಳು ರಿಲೇಟೆಡ್ ಯಾವುದ್ಯಾವ್ದಿರುತ್ತೆ ಅದನ್ನ ಓದ್ಕೊಂಡ್ರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಸಮರಿ ಮಾಡಿದ್ದೀನಿ. ಇಲ್ಲಿ ಯಾವ ಸಬ್ಜೆಕ್ಟ್ ಮತ್ತು ಏನೇನು ಚಾಪ್ಟರ್ಸ್ ಇರುತ್ತೆ ಅಂತ ನೋಡೋದಾದರೆ, ಫಿಸಿಕ್ಸ್ಗೆ ಈ ಚಾಪ್ಟರ್ಸ್ ಇರುತ್ತೆ. ನೇಚರ್ ಆಫ್ ಮ್ಯಾಟರ್, ಯೂನಿವರ್ಸ್, ಲೈಕ್ ಎಲೆಕ್ಟ್ರಿಸಿಟಿ, ನ್ಯೂಟನ್ ಲಾ, ವರ್ಕ್, ಎನರ್ಜಿ, ಪವರ್, ಈ ಥರ. ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಲೈಕ್ ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ಒಂದು ಪ್ರಿಂಟ್ ತೆಗೊಂಡು ಇಟ್ಕೊಳ್ಳಿ, ಹಾಗೆ ಪ್ರಿಪೇರ್ ಆಗಿ ಇದ್ರ ರಿಲೇಟೆಡ್. ಇನ್ನು ಕೆಮಿಸ್ಟ್ರಿಯಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ಸ್, ಇದ್ರ ರಿಲೇಟೆಡ್ ಇರುತ್ತೆ. ಮ್ಯಾಥಮೆಟಿಕ್ಸ್ದು ಸಿಲೆಬಸ್ ನೋಡೋದಾದ್ರೆ ಈ ಥರ ಇದೆ. ಇದಕ್ಕೆಲ್ಲ ನೀವು 10th NCERT ಟೆಕ್ಸ್ಟ್ ಬುಕ್ನ ಓದಿದ್ರೂ ಸಾಕು. ಬಟ್ ಆದರೆ ನೀವು ಯಾವುದಾದ್ರು ಒಂದು MCQ ಬುಕ್ಗಳನ್ನ ತಗೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಿದರೆ, ಈಗ ಅರ್ಧ ಗಂಟೆಲಿ 50 ಕ್ವಶನ್ನ ಸಾಲ್ವ್ ಮಾಡಬೇಕಿರುತ್ತೆ. ಸೊ ಅದು ನಿಮಗೆ ಇನ್ನೂ ಈಸಿ ಆಗುತ್ತೆ. ಯಾವ್ಯಾವ ಬುಕ್ ಓದಬೇಕೋ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಜಿಯೋಗ್ರಫಿ ಅದಕ್ಕೆ ನೋಡೋದಾದರೆ, ಇದು ಜನರಲ್ ಅವೇರ್ನೆಸ್ಸಲ್ಲಿ ಬರುತ್ತೆ. ಇದು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಇದು ಜನರಲ್ ಅವೇರ್ನೆಸ್ ಸೆಕ್ಷನ್ 2 ಅಲ್ಲಿ ಬರುತ್ತೆ. ಜಿಯೋಗ್ರಫಿ ಈ ಚಾಪ್ಟರ್ಸ್ ಇರುತ್ತೆ. ಹಿಸ್ಟರಿ ಆ್ಯಂಡ್ ಕಲ್ಚರ್ ಈ ಚಾಪ್ಟರ್ಸ್ ಇರುತ್ತೆ. ಇನ್ನು ಜನರಲ್ ನಾಲೆಡ್ಜ್ಗೆ ಇದು ನ್ಯಾಷನಲ್ ಸಿಂಬಲ್ಸ್ ಆ್ಯಂಡ್ ಸ್ಪೋರ್ಟ್ಸ್, ಅದಕ್ಕೆ ಈ ಚಾಪ್ಟರ್ಸ್ಗಳಿರುತ್ತೆ. ಇದ್ರ ರಿಲೇಟೆಡ್ ನೀವು ಇವಾಗೆಲ್ಲ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಗೂಗಲಲ್ಲೇ ಇವನ್ನೆಲ್ಲ ನೋಡ್ಕೋಬೋದು. ChatGPT ಕೂಡ ಯೂಸ್ ಮಾಡಿಕೊಂಡು ಈ ಡೀಟೇಲ್ಸ್ಗಳನ್ನ ತಗೋಬೋದು. ಅದರಲ್ಲಿ ನೀವು ಬೇಕು ಅಂದರೆ MCQ ಕ್ವಶನ್ನ ಕೇಳ್ಬಿಟ್ಟು ಆ ರೀತಿಯೂ ಪ್ರಿಪೇರ್ ಆಗ್ಬೋದು. ಅದನ್ನು ಕೂಡ ಈ ವಿಡಿಯೋದಲ್ಲೇ ತೋರಿಸ್ತೀನಿ, ಅದರಲ್ಲಿ ಯಾವ ಥರ ಟೆಸ್ಟ್ಗಳನ್ನ ತಗೋಬೋದು ಅಂತ. ಇನ್ನು ನೇವಿ SSR ಸಿಲೆಬಸ್ನ ನೋಡೋದಾದರೆ, ಇದು ಸೈನ್ಸ್ಗೆ, ಇದು ಮ್ಯಾಥಮೆಟಿಕ್ಸ್ಗೆ. ಸೊ ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದು ಬಂದು ಇಂಗ್ಲೀಷ್ ಸಿಲೆಬಸ್. ಇಂಗ್ಲೀಷಲ್ಲಿ ನಿಮಗೆ ಪ್ಯಾಸೇಜ್, ಪ್ರಿಪೋಸಿಷನ್ಸ್ ಇದೆಲ್ಲ ಇರುತ್ತೆ. ನಿಮಗೆ ಒಂದು ಸ್ಯಾಂಪಲ್ ಪೇಪರ್ಸ್ನ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಇನ್ನು ಬಂದು ಇದು ಸೆಕ್ಷನ್ 4 ಜನರಲ್ ಅವೇರ್ನೆಸ್. ಇದರಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ಸ್ಪೋರ್ಟ್ಸ್ ಆ್ಯಂಡ್ ಡಿಫೆನ್ಸ್, ಕರೆಂಟ್ ಅಫೈರ್ಸ್ ಬಗ್ಗೆ, ನ್ಯಾಷನಲ್ ಸಿಂಬಲ್ಸ್ ಬಗ್ಗೆ, ಜನರಲ್ ನಾಲೆಡ್ಜ್ ಬಗ್ಗೆ ಈ ರೀತಿ ಡೀಟೇಲ್ಸ್ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ಈ ರೀತಿ SSRಗೆ ಹಾಕೋರು ಪ್ರಿಪೇರ್ ಆಗಿ.